ಕಪಿಲಾ ನದಿ ತುಂಬಿ ಹರಿತಾ ಇದೆ. ಕಬಿನಿ ಜಲಾಶಯವೂ ಕೂಡ ಭರ್ತಿ ಆಗಿರುವಂಥದ್ದು. ಬೆಳೆಗಳಿಗೆ ನೀರು ಸಿಗುತ್ತೆ ಅಂತ ರೈತರೇನೋ ಖುಷಿಯಾಗಿದ್ರು. ಆದರೆ ಕಪಿಲಾ ನದಿಗೆ ಕೊಳಚೆ ನೀರು ಮಿಕ್ಸ್ ಆಗ್ತಾ ಇದೆ. ಸೊ ಹೀಗಾಗಿ ಬೆಳೆಗಳಿಗೆ ಮತ್ತು ಜಾನುವಾರುಗಳಿಗೂ ಕೂಡ ಇದು ಕಂಟಕವಾಗಿ ಪರಿಣಮಿಸಿರುವಂಥದ್ದು. ಹೀಗಾಗಿನೇ ಅಲ್ಲಿನ ರೈತರು ಮತ್ತು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಅಧಿಕಾರಿಗಳೇ, ಜಿಲ್ಲಾ ಉಸ್ತುವಾರಿ ಸಚಿವರುಗಳೇ, ನಿಮ್ಮ ಕಣ್ಣಿಗೆ ಇಲ್ಲಿ ನಡೆಯುತ್ತಿರುವ ಅನ್ಯಾಯ ಕಾಣಿಸ್ತಿಲ್ವಾ? ಗೊತ್ತಿದ್ದೂ ಗೊತ್ತಿಲ್ಲದಂತೆ ನಾಟಕ ಮಾಡ್ತಿದ್ದೀರಾ. ಬನ್ನಿ, ಇಲ್ಲಿಗೆ ಬನ್ನಿ. ಒಂದೇ ಒಂದು ದಿನ ಈ ನದಿ ನೀರನ್ನ ಕುಡಿದು ನೋಡೋಣ. ಕುಡಿದು ಚೆನ್ನಾಗಿದೆ ಅಂತ ಹೇಳಿ ನೋಡೋಣ. ನೀವು ಚೆನ್ನಾಗಿದೆ, ಬೆಳೆಗಳಿಗೆ ಈ ನೀರು ಬಳಸಬಹುದು ಅಂತ ತೋರಿಸಿ ಸ್ವಾಮಿ ಅಂತ ನಾವು ಹೇಳ್ತಿಲ್ಲ. ಈ ನದಿ ಪಾತ್ರದ ರೈತರು, ಈ ನದಿ ನೀರನ್ನೇ ನಂಬಿಕೊಂಡು ಜೀವನ ಮಾಡ್ತಿರೋ ಜನ ಹೇಳ್ತಿರೋದು. ಸಾಲು ಸಾಲು ಪ್ರಶ್ನೆಗಳನ್ನ ಕೇಳ್ತಿರೋದು. ಯಾಕಂದ್ರೆ ನದಿ ಗುಣಮಟ್ಟ ಕಳೆದುಕೊಳ್ಳುತ್ತಿದೆ. ಕಪಿಲಾ ನದಿ ಸೇರುತ್ತಿದೆ ಕೊಳಚೆ ನೀರು. ಅಧಿಕಾರಿಗಳು ಕೇರ್ಲೆಸ್, ರೈತರು ಜಾನುವಾರುಗಳಿಗೆ ಕಂಟಕ. ನೋಡಿ, ಇಲ್ಲಿ ನೋಡಿ, ನದಿ ನೀರಿಗೆ ಎಷ್ಟು ಈಸಿಯಾಗಿ ಕೊಳಚೆ ನೀರು ಸೇರ್ತಿದೆ ಅಂತ. ಬಟ್ ಇದ್ಯಾವುದು ಕೂಡ ಅಧಿಕಾರಿಗಳಿಗೆ ಕಾಣಿಸ್ತಿಲ್ಲ. ನದಿ ನೀರು ಗುಣಮಟ್ಟ ಕಳೆದುಕೊಳ್ಳುತ್ತಿದ್ರೂ ಅಧಿಕಾರಿಗಳು ತಡೆಯೋ ಕೆಲಸ ಮಾಡಿಲ್ಲ. ನದಿಗೆ ಚರಂಡಿ ನೀರು, UGD, ಕೊಳಚೆ ನೀರು ಸೇರ್ತಿದ್ರೂ ಜಾಣ ಕುರುಡರಂತೆ ವರ್ತಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ ರೈತರು, ಸಂಘಟನೆಗಳು ರೊಚ್ಚಿಗೆದ್ದಿದ್ದಾರೆ. ಜನರಿಗೆ ಅನಾರೋಗ್ಯ, ಜಲಚರಗಳು ವಿಲವಿಲ. ಕೆಲವು ರೆಸಾರ್ಟ್ ಹಾಗೂ ಹೋಮ್ ಸ್ಟೇಗಳಿಂದ ತ್ಯಾಜ್ಯ ಮತ್ತು ಮಾನವ ಮಲವನ್ನ ಅಕ್ರಮವಾಗಿ ಕಪಿಲಾ ನದಿಗೆ ಬಿಡಲಾಗುತ್ತಿದೆ. ಹೇಳೋರು ಕೇಳೋರು ಇಲ್ಲದಂತೆ, ಯಾರ ಅಪ್ಪಣೆಯೂ ಪಡೆಯದಂತೆ ಅಕ್ರಮವಾಗಿ ನದಿಗೆ ಕೊಳಚೆ ನೀರು ಬಿಟ್ಟು ಚೆಲ್ಲಾಟ ಆಡುತ್ತಿದ್ದಾರೆ. ಅದೆಷ್ಟೋ ಜನ ಇದೇ ನದಿ ನೀರನ್ನ ಕುಡಿಯೋಕೆ ಬಳಸ್ತಾರೆ, ಬೆಳೆಗಳಿಗೆ ಉಪಯೋಗಿಸಿಕೊಳ್ತಾರೆ. ಜಾನುವಾರುಗಳು, ಜಲಚರಗಳು ಇದೇ ನೀರನ್ನ ನಂಬಿವೆ. ಆದ್ರೆ ಯಾರೋ ಮಾಡಿದ ತಪ್ಪಿಗೆ ಕೊಳಚೆ ನೀರು ಬಿಡುತ್ತಿರೋದ್ರಿಂದ ಜನ ಅನಾರೋಗ್ಯಕ್ಕೆ ಒಳಗಾಗ್ತಿದ್ದಾರೆ. ಬೆಳೆಗಳು ಸತ್ತು ಹೋಗ್ತಿವೆ, ಜಲಚರಗಳು ವಿಲವಿಲ ಅಂತ ಒದ್ದಾಡುತ್ತಿವೆ. ಹೀಗಾಗಿ ಸೇವ್ ಕಬಿನಿ ತಂಡ ಆಕ್ರೋಶ ಹೊರಹಾಕ್ತಿದೆ. ನಮ್ಮನ್ನೆಲ್ಲ ಇವರು ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಬೇಕು. ಇವರು ಬಾಟ್ಲ್ ಕಂಪನಿ ಕೈ ಗುಲಾಮರಾಗಿದ್ದಾರೆ. ಅವರು ಎಂಜಲು ಕಾಸಿ ಕೈ ಒಡ್ಡಿ ಇವತ್ತು ನಮ್ಮ ಲಕ್ಷಾಂತರ ಜನ ನೀರನ್ನ, ಈ ಕೆಟ್ಟ ನೀರನ್ನ ನಮಗೆ ಕುಡಿಸ್ತಾ ಇದ್ದಾರೆ. ಹಾಗಾಗಿ 15ನೇ ತಾರೀಕು ನಿಮಗೆ ನಾವು ಆ ಉಸ್ತುವಾರಿ ಸಚಿವರಿಗೆ ಮತ್ತೆ ಸಂಬಂಧಪಟ್ಟ ನೌಕರರಿಗೆ ಅವತ್ತೇ ನಾವು ಈ ಕೆಟ್ಟ ನೀರನ್ನ ಕುಡಿಸ್ತೀವಿ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ. ಅಧಿಕಾರಿಗಳ ಕಳ್ಳಾಟ, ಕಪಿಲಾ ಪಾತ್ರ ಜನರಿಗೆ ಸಂಕಟ. ಚರಂಡಿ ನೀರು ಸೇರ್ತಿದ್ದರೂ ಅಧಿಕಾರಿಗಳು ನೋಡಿಯೂ ನೋಡದಂತೆ ಇದ್ದಾರೆ. ನಮಗೇನೂ ಗೊತ್ತೇ ಇಲ್ಲ, ಎಷ್ಟು ದಿನಗಳಿಂದ ಕೊಳಚೆ ನೀರು ಹರಿಯುತ್ತಿದೆಯೋ ಗೊತ್ತಿಲ್ಲ, ನೀರಿನ ಗುಣಮಟ್ಟ ಚೆಕ್ ಮಾಡ್ತೀವಿ ಅಂತ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡ್ತಿದ್ದಾರೆ. ಮೊದಲು ಕೊಳಚೆ ನೀರನ್ನ ನದಿಗೆ ಬರದಂತೆ ತಡೆಯೋ ಕೆಲಸ ಮಾಡೋದು ಬಿಟ್ಟು ನೀರಿನ ಗುಣಮಟ್ಟ ಪರಿಶೀಲನೆ ಮಾಡುವ ಡ್ರಾಮಾ ಮಾಡುತ್ತಿದ್ದಾರೆ. 23ನೇ ತಾರೀಕು ನಾವು ಈ ಸ್ಯಾಂಪಲ್ನ ಡ್ರಾ ಮಾಡಿದ್ವಿ. 30ನೇ ತಾರೀಕು ರಿಪೋರ್ಟ್ ಬಂದೈತೆ. ಎಲ್ಲಾ ನೀರನ್ನು ಸಹ ಅನ್ಫಿಟ್ ವಾಟರ್ಗಳು, ಇದನ್ನ ಕೂಡ್ದು ಅಂತ ಅಂದ್ಬಿಟ್ಟು ಎಲ್ಲ ರಿಪೋರ್ಟ್ಗಳು ಹೇಳ್ತಾರೆ. ಶ್ರೀಮಂತರುಗಳು, ರಾಜಕಾರಣಿಗಳು, ಅಧಿಕಾರಿಗಳು ಡಿಸ್ಟಿಲ್ ವಾಟರ್ ಕುಡಿತೀರಾ, ನಮ್ಮ ಜನಗಳು ಹಿಂಗೆ ಕುಡಿತಾವ್ರೆ. 90% ಜನ ಇದೇ ಕುಡಿತಾ ಇರೋದು. ಅವ್ರ ಆರೋಗ್ಯ ಕೆಡಿಸ್ಕೊಂಡವ್ರೆ. ಅಧಿಕಾರಿಗಳು ಬರಲಿ, ಜಿಲ್ಲಾ ಉಸ್ತುವಾರಿಗಳು ಬರಲಿ, ಅವರಿಗೆ ಇದೇ ನೀರನ್ನ ಕುಡಿಸ್ತೀವಿ, ಇದೇ ನೀರನ್ನ ಬಾಟಲ್ನಲ್ಲಿ ತುಂಬಿಕೊಂಡು ಕೊಡ್ತೀವಿ, ನೋಡೋಣ ಅವರು ಕುಡಿದು ಬಿಡ್ಲಿ ಅಂತ ರೈತರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮೊದಲು ಚರಂಡಿ ನೀರು, ನದಿ ಸೇರಿದಂತೆ STP, UGD ಯೋಜನೆಗಳನ್ನ ಮಾಡಿ ಪ್ರಕೃತಿ, ನದಿ ಉಳಿಸುವ ಕೆಲಸ ಮಾಡಿ ಸ್ವಾಮಿ ಅಂತಿದ್ದಾರೆ. ನೀವು ನಿಜವಾಗ್ಲೂ ಪ್ರಾಮಾಣಿಕ ಅಧಿಕಾರಿಗಳಾಗಿದ್ರೆ, ನೀವು ಜನಗಳ ಮೇಲೆ ಒಲವಿದ್ದಿದ್ರೆ ಫಸ್ಟ್ ನೀರು ಕುಡಿದು ಆಮೇಲೆ ಜನಗಳ ಕೊಡಿ ಅಂತ ನಾವು ಘೋಷಣೆಗಳು ಕೂಗೋದ್ರ ಮೂಲಕ, ಅವರಿಗೆ ಧಿಕ್ಕಾರಗಳು ಕೂಗೋದ್ರ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಇಲ್ಲಿನ ಈ ಸ್ಥಿತಿಗೆ ಕಾರಣ ಅಧಿಕಾರಿಗಳು. ಎರಡೂ ರಾಜ್ಯದ ಜನರ ಆರೋಗ್ಯದ ಪ್ರಶ್ನೆ ಇದು ಅಂತ ಗೊತ್ತಿದ್ರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇಗಳ ಕೊಳಚೆ ಹಾಗೂ ತ್ಯಾಜ್ಯ ನೇರವಾಗಿ ಹಿನ್ನೀರಿಗೆ ಸೇರುತ್ತಿದ್ರೂ ಸುಮ್ಮನಿದ್ದಾರೆ. ಸ್ಥಳೀಯ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಗೆ ಮುಂದಾಗಿಲ್ಲ. ನದಿ ಪಾತ್ರದಲ್ಲಿ ಮಾನವ ಚಟುವಟಿಕೆಗಳು ಹೆಚ್ಚಾಗುತ್ತಿದ್ರೂ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಇನ್ನು ಯಾವಾಗ ಈ ಅಧಿಕಾರಿಗಳಿಗೆ ಬುದ್ಧಿ ಬರುತ್ತೋ ಏನೋ.